ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಯೂಶಲಿ ಅರಿಶಿನ ಮನೇಲೇ ಮಾಡ್ಕೊಳ್ತಾ ಇರೋದು. ಮನೇಲೇ ಮಾಡ್ಕೊಳ್ತೀನಿ. ಇದು ನಾನು ತೋರಿಸ್ತಿದ್ದೀನಲ್ವಾ, ಅರಿಶಿಣದ ಕೊಂಬು ಅಂತ ಹೇಳ್ತೀವಿ. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ಬಿಟ್ಟು ಒಂದು 1/4 kg ತರಿಸಿದ್ದೆ. ನಾನು ಹೋದ ವರ್ಷ ತರಿಸಿದ್ದೆ. ಒಂದು 1/4 kg 1 ವರ್ಷ ಖಾಲಿ ಆಯಿತು. ಆ್ಯಂಡ್ ಸ್ವಲ್ಪ ನಾವು ಡೈಲಿ ಆಲ್ಮೋಸ್ಟ್ ಯೂಸ್ ಮಾಡ್ತೀವಿ ಅಲ್ವಾ, ಬೇರೆ ಬೇರೆದೇನಾದ್ರು ಫುಡ್ ಮಾಡಬೇಕು ಅಂತ ಅಂದರೆ ಈ ಅರಿಶಿಣದಿಂದ ನಿಮ್ಗೆಲ್ರಿಗೂ ಗೊತ್ತು ತುಂಬಾ ಯೂಸಸ್ ಇದೆ ಅಂತ. ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಲೂ ನಿಮಗೆ ಗೊತ್ತು. ಆ್ಯಂಡ್ ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು, ಆ್ಯಂಡ್ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಅಂತ ನಮಗೆಲ್ರಿಗೂ ಗೊತ್ತು. ನಾವೇನು ಮಾಡ್ತೀವಿ, ಈ ಅರಿಶಿಣನ ಇಷ್ಟೊಂದು ತುಂಬ ಯೂಸಸ್ ಇರೋ ಅರಿಶಿಣನ ನಾವೇನು ಮಾಡ್ತೀವಿ, ಹೊರಗಡೆಯಿಂದ ಪ್ಯಾಕೆಟಿಂದ ತರ್ತಾ ಇದ್ದೀವಿ. ಅದರಲ್ಲೂ ಕೂಡ ತುಂಬಾ ಕಲಬೆರಕೆ ಇದೆ ಅಲ್ವಾ. ಸೊ ದಯವಿಟ್ಟು ಹೊರಗಡೆಯಿಂದ ಪ್ಯಾಕೆಟ್ ಅರಿಶಿನ ತರಬೇಡಿ. ಮನೇಲೆ ಈಸಿಯಾಗಿ ಮಾಡ್ಕೊಳ್ಬೋದು. ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಮನೇಲಿ ಹೇಗೆ ಮಾಡ್ಕೊಳೋದು ಈಸಿಗೆ ಅಂದರೆ, ಒಂದು 1/4 kg ತಂದುಬಿಟ್ಟು ನಾನು ನೈಟ್ ಇಲ್ಲಿ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ. ಓಕೆನಾ. ಚೆನ್ನಾಗಿ ಬಿಸಿನೀರು ಕಾಯಿಸ್ಕೊಳ್ಳಿ. ಚೆನ್ನಾಗಿ ಒಂದ್ಸಲ ವಾಶ್ ಮಾಡಿಬಿಟ್ಟು ಈ ಅರಿಶಿಣನ ಒನ್ ಡೇ ನೈಟ್ ಫುಲ್ ಚೆನ್ನಾಗಿ ನೆನೆ ಹಾಕಿ, ಅದು ಫುಲ್ ಕಂಪ್ಲೀಟಾಗಿ ಮುಳುಗಲಿ. ಓಕೆನಾ. ನೆನೆ ಹಾಕಿಬಿಟ್ಟು ಬೆಳಗ್ಗೆ ಒಂದು 12-13 ಅಥವಾ ಒಂದು 16 ಅವರ್ಸ್ ಆದಮೇಲೆ ಏನಾಗುತ್ತೆ, ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ. ನಾನು ತೋರಿಸಿದ್ದು ನೋಡಿ, ಅರಿಶಿಣ ಹೇಗಿದೆ, ಈ ಕಲರ್ ಇರಬೇಕು ಆ್ಯಕ್ಚುಲಿ. ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ತುಂಬ ಸಣ್ಣದಾಗಿ ಫಸ್ಟ್ ಮಾಡ್ಕೊಳಕ್ಕಾಗಲ್ಲ. ಓಕೆನಾ. ಸೊ ಈ ರೀತಿಯಾಗಿ ಈ ಟೆಕ್ಸ್ಚರ್ ಬರೋ ಹಾಗೆ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕಿ, ಅದನ್ನು ನಾವು ಬಿಸಿಲಲ್ಲಿ 1 ಡೇ ಅಥವಾ ಒಂದು 2 ಡೇಸ್ ಬಿಸಿಲಲ್ಲಿ ಇದನ್ನು ಚೆನ್ನಾಗಿ ಒಣಗಿಸ್ಕೋಬೇಕು. ಈ ಅರಿಶಿನ ಒಣಗಿಸಾದ್ಮೇಲೆ ಮತ್ತೆ ಅದನ್ನು ನೀವು ಮಿಕ್ಸಿಲಿ ಗ್ರೈಂಡ್ ಮಾಡಿ, ತುಂಬ ಸಣ್ಣಗೆ ಗ್ರೈಂಡ್ ಮಾಡಿ. ಮಿಕ್ಸಿಲಿ ಗ್ರೈಂಡ್ ಒಣಗಿದ ಮೇಲೆ ಚೆನ್ನಾಗಿ ನಾವು ಗ್ರೈಂಡ್ ಮಾಡ್ಕೋಬೋದು. ಆ ರೀತಿ ಮಾಡಿದಾಗ ತುಂಬ ಚೆನ್ನಾಗಿ ಸಣ್ಣದಾಗಿ ಬರುತ್ತೆ. ಈ ರೀತಿ ಮನೇಲಿ ಈಸಿಯಾಗಿ ನೀವು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಬೇಸಿಗೆ ಟೈಮಲ್ಲೆಲ್ಲ ಸಂಬಾರದ ಪುಡಿ, ಖಾರದ ಪುಡಿ ಎಲ್ಲ ನೀವು ಬಿಡಿಸ್ತೀರ ಅಲ್ವಾ, ಆ ಟೈಮಲ್ಲಿ ಏನು ಮಾಡ್ಬೋದು, ನೀವು ಇದನ್ನ ಒಂದು ಅರ್ಧ ಕೆಜಿನ ನೀವು ಬಿಡಿಸ್ಕೋಬೋದು ಸಪ್ರೇಟಾಗಿ. ಇಲ್ಲ 1 kgನಾದ್ರು ಮಾಡಿಸ್ಕೊಂಡು ನೀವು ಸಪ್ರೇಟಾಗಿ ಬೇರೆ ಯಾರಿಗಾದ್ರೂ, ಅಕ್ಕ ತಂಗಿರಿಗೆ ಯಾರಿಗಾದ್ರೂ ನೀವು ಕೊಟ್ಕೋಬೋದು. ಇದನ್ನ ಚೆನ್ನಾಗಿ ತೊಳೆದು ಒಂದ್ಸಲ ಒಣಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ದಿನ ಚೆನ್ನಾಗಿ ಒಣಗಾಕಿ, ಆಮೇಲೆ 1 kg ನೀವು ಬೆಲ್ಲಿಗೆ ಕೊಟ್ಟರೆ ಚೆನ್ನಾಗಿ ಒಳ್ಳೆಯದು ಪ್ಯೂರ್ ಅರಿಶಿನ ನಿಮ್ಮ ಕೈಗೆ ಸಿಗುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಅರಿಶಿನ ಏನು ಮಾಡ್ತಾ ಇದ್ದಾರೆ ಅಂದರೆ, ಕಲಬೆರಕೆ ಮಾಡ್ತಾ ಇದ್ದಾರೆ. ಎಲ್ಲಾವುದು ಕೆಮಿಕಲ್ ಹಾಕ್ತಾ ಇದ್ದಾರೆ ಕಲರ್ ಬರಲಿ ಅಂದ್ಬಿಟ್ಟು. ಇದರಿಂದ ಏನಾಗ್ತಿದೆ, ನಮಗೆ ತುಂಬಾನೇ ಡಿಸೀಸ್ ಬರ್ತಾ ಇದೆ. ಕ್ಯಾನ್ಸರ್ ಅಂತ ರೋಗನೂ ಕೂಡ ಬರ್ತಾ ಇದೆ. ಎಲ್ಲರೂ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡ್ತಾ ಇದ್ದಾರೆ. ನಮ್ಗೆಲ್ರಿಗೂ ಗೊತ್ತು ಆರ್ಟಿಫಿಷಿಯಲ್ ಕಲರ್ ಆ್ಯಕ್ಚುಲಿ ನೆಸೆಸರಿನೇ ಇಲ್ಲ. ನಾವು ನೇಚರಲಿ ಯಾವುದು ಸಿಗುತ್ತೆ ಪ್ರಕೃತಿದತ್ತವಾಗಿ ಎಷ್ಟೊಂದು ಕಲರ್ಸ್, ವೆಜಿಟೇಬಲ್ಸ್ ಕೂಡ ಎಷ್ಟೊಂದು ಕಲರ್ಸ್ ನೋಡ್ತೀವಿ ಅಲ್ವಾ. ಸೊ ನ್ಯಾಚುರಲ್ ಕಲರ್ಸ್ನೇ ನಾವು ತಿನ್ನೋಣ, ನ್ಯಾಚುರಲ್ ಕಲರ್ಸ್ನೇ ನಾವು ಊಟ ಮಾಡೋಣ. ಅದನ್ನ ಬಿಟ್ಬಿಟ್ಟು ಆರ್ಟಿಫಿಷಿಯಲ್ ಕಲರ್ ಇಲ್ಲ. ಈಗ ಫುಡ್ಗೆಲ್ಲ ಎಷ್ಟು ಆರ್ಟಿಫಿಷಿಯಲ್ ಕಲರ್ ಹಾಕ್ತಾರೆ ಗೊತ್ತಾ. ಈಗ ಪಾಲಕ್ ಪನ್ನೀರ್ ಎಲ್ಲ ಮಾಡ್ತಾರೆ, ಆಲ್ರೆಡಿ ಪಾಲಕ್ಕೆ ಗ್ರೀನ್ ಇರುತ್ತೆ, ಅದಕ್ಕೆ ಬೇರೆ ಕಲರ್ ಹಾಕ್ತಾರೆ. ಅದು ನೆಸರಿ ಇದೆಯಾ? ಅದು ಅದರಿಂದ ಎಷ್ಟು ರೋಗ ಬರುತ್ತೆ ಅಂತಂದ್ರೆ, ನಿಜವಾಗ್ಲೂ ಕ್ಯಾನ್ಸರ್ ಅಂತಹ ದೊಡ್ಡ ಕಾಯಿಲೆಗಳು ಕೂಡ ಬರ್ತಾ ಇದೆ ಈ ಆರ್ಟಿಫಿಷಿಯಲ್ ಕಲರ್ ಇಂದ. ಅಷ್ಟು ಕೆಮಿಕಲ್ ಇದೆ. ದಯವಿಟ್ಟು ಅರಿಶಿಣನಾದ್ರೂ ಅಟ್ಲೀಸ್ಟ್ ನೀವು ಮನೇಲಿ ಮಾಡ್ಕೊಳ್ಳಿ, ಸಂಬಾರದ ಪುಡಿ, ಖಾರದ ಪುಡಿ ಜೊತೆ. ಅದರಿಂದ ಏಕೆಂದ್ರೆ ಎಷ್ಟೊಂದು ರೋಗಗಳು ವಾಸಿ ಆಗುತ್ತೆ ಈ ಅರಿಶಿಣದಿಂದ ಅಲ್ವಾ. ನಾವೇನ್ ಮಾಡ್ತಿದೀವಿ, ಹೊರ್ಗಡೆ ಅರಿಶಿಣದಿಂದ ತಂದು ಎಷ್ಟೊಂದು ರೋಗಗಳು ವಾಸಿ ಮಾಡ್ಕೊಂತಿಲ್ಲ, ಇನ್ನೂ ರೋಗಗಳನ್ನ ನಾವು ತರ್ತಾ ಇದೀವಿ. ಎಷ್ಟೊಂದು ರೋಗಗಳು ನಮಗೆ ಬರ್ತಾ ಇದೆ. ಹೊರ್ಗಡೆ ಫುಡ್ ತಿಂತಾ ಇದೀವಿ ಜಾಸ್ತಿ. ಅಂಡ್ ಕಲರ್ ಆಡ್ ಮಾಡ್ತಿದ್ದಾರೆ ಅಲ್ವಾ. ಈಗ ಬಿರಿಯಾನಿಗೂ ಕೂಡ ಕಲರ್ ಆಡ್ ಮಾಡ್ತಾರೆ. ಈ ರೀತಿ ತಿನ್ನೋದ್ರಿಂದ ಅರಿಶಿಣದಿಂದ ರೋಗ ಕ್ಯೂರ್ ಆಗುತ್ತೆ. ಬಟ್ ಹೊರಗಡೆ ತಿನ್ನೋ ಈ ಕಲಬೆರಕೆ ಅರಿಶಿಣ ಯೂಸ್ ಮಾಡೋದ್ರಿಂದ ರೋಗ ಕ್ಯೂರ್ ಆಗಲ್ಲ, ಇನ್ನು ಬೇರೆ ಬೇರೆ ರೋಗಗಳು ಬರುತ್ತೆ. ಸೊ ದಯವಿಟ್ಟು ಎಲ್ಲರೂ ಅರಿಶಿಣನ ಇಂಥ ಯೂಸ್ಫುಲ್ ಇರೋ ಅರಿಶಿಣ ದಯವಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳಿ. ನಾನು 2 years ಇಂದ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 weeks ಇಂದ ಅರಿಶಿಣ ಇಲ್ಲ ಅಂದ್ಬಿಟ್ಟು ನಾನು ಚಿತ್ರಾನ್ನಕ್ಕೂ ಅರಿಶಿಣ ಹಾಕಿಲ್ಲ. ಆ್ಯಂಡ್ ಚಿಕನ್ ಏನೇನು ಮಾಡ್ತೀನಿ ಗ್ರೇವಿ, ಅದಕ್ಕೆ ಯಾವುದಕ್ಕೂ ಅರಿಶಿಣ ಹಾಕಿಲ್ಲ. ಏನಕ್ಕೆ ಅಂದರೆ ನಾನು ಇನ್ನೂ ಮಾಡ್ಕೊಂಡಿರಲಿಲ್ಲ ಮನೇಲಿ. ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮನೇಲಿ ಆಲ್ಮೋಸ್ಟ್ ತಂದೇ ಇಲ್ಲ. ಸೊ ನೀವುನು ದಯವಿಟ್ಟು ಅಟ್ಲೀಸ್ಟ್ ಈ ಅರಿಶಿಣನ ನೀವು ಮನೇಲೇ ಮಾಡ್ಕೊಳ್ಳಿ. ಇದರಿಂದ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿನ್ನಿಗೆ ಕೂಡ ಏನಾದ್ರು ಈಗ ಅಲರ್ಜಿ ಆಗಿರುತ್ತೆ, ಪಿಂಪಲ್ಸ್ ಆಗಿರುತ್ತೆ ಬ್ಯಾಕ್ಟೀರಿಯಾದಿಂದ ಅಲ್ವಾ. ಸೊ ಅದನ್ನು ಕೂಡ ಸ್ಕಿನ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ನಾವು ಅರಿಶಿಣನ ಯೂಸ್ ಮಾಡ್ಕೋಬೋದು ಫೇಸ್ ಪ್ಯಾಕ್ ಆಗಿ. ಅಂದರೆ ಕಡಲೆ ಹಿಟ್ಟಿನ ಜೊತೆ ಒಂದು ಸ್ವಲ್ಪ ಕ್ವಾಂಟಿಟಿ ತಗೊಂಡು ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಾಕ್ಕೊಳ್ತಾರೆ. ಇದು ತುಂಬಾನೇ ಹೆಲ್ತಿಗೆ, ಸ್ಕಿನ್ನಿಗೆ ಒಳ್ಳೆಯದು. ಆ್ಯಂಡ್ ಏನಾದರೂ ಗಾಯ ಆದ ತಕ್ಷಣ ನಾವು ಫಸ್ಟ್ ಅರಿಶಿಣ ಹಚ್ತೀವಲ್ವಾ,
ಅಂಗಡಿಯಿಂದ ತಂದ ಅರಿಶಿನ ದಯವಿಟ್ಟು ಹಚ್ಬೇಡಿ. ಓಕೆ. ಆ್ಯಂಡ್ ನಮ್ಮ ಹೆಲ್ತಿಗೆ ಕೂಡ ಒಳ್ಳೆಯದು. ನಾನು ಯೂಶುವಲಿ ಶೀತ ಕೆಮ್ಮಾದ್ರಂತೂ ನಾನು ನೀರಿಗೆ ಅರಿಶಿಣನ ಬಿಸಿನೀರಿಗೆ ಅರಿಶಿನ ನೀರು ಹಾಕ್ಕೊಬಿಟ್ಟು ನಾನು ಅರಿಶಿನ ಮಿಕ್ಸ್ ಮಾಡಿ ಬಿಸಿನೀರಿಗೆ ನಾನು ಕುಡಿತೀನಿ. ಶೀತ ಕೆಮ್ಮು ಆಲ್ಮೋಸ್ಟ್ ಕಂಟ್ರೋಲಿಗೆ ಬರುತ್ತೆ. ನನ್ನ ಗಂಟ್ಲು ನೋವಾದ್ರಂತೂ ನಾನು ಬಿಸಿನೀರಿಗೆ ಅರಿಶಿನ ಹಾಕ್ಬಿಟ್ಟು ಕುಡಿದ್ಬಿಡ್ತೀನಿ. ನಾನೀಗ ಒಂದು 2-3 ದಿನ ಕಂಟಿನ್ಯೂಸ್ ಹೀಗೆ ಮಾಡ್ತೀನಿ. ನನ್ನ ಗಂಟು ನೋವು ಏನಾದರೂ ಇನ್ಫೆಕ್ಷನ್ ಅದು ಇದು ಆದರೆ ನಾನು ಆಲ್ಮೋಸ್ಟ್ ಟ್ಯಾಬ್ಲೆಟ್ ಅವಾಯ್ಡ್ ಮಾಡ್ತೀನಿ. ಇನ್ನು ನೀವು ನಂಬ್ತಿರೋ ಬಿಡ್ತಿರೋ ನನಗೇನಾದರೂ ಈಗ ಗಂಟ್ಲು ನೋವು, ಶೀತ, ಕೆಮ್ಮು ಆದರೆ ನಾನು ಆಲ್ಮೋಸ್ಟ್ 3 ದಿನದೊಳಗಡೆ ಕ್ಯೂರ್ ಮಾಡ್ಕೊತೀನಿ. ಜಸ್ಟ್ ಅರಿಶಿನ, ಬಿಸಿನೀರು ಇವು ಎರಡನ್ನೇ ಕುಡಿದು. ನಮ್ಮ ಹಸ್ಬೆಂಡ್ ಜಾಸ್ತಿ ಟ್ಯಾಬ್ಲೆಟ್ ತೊಗೊಂಡು ಬಂದು ನುಂಗ್ತಾರೆ. ಬಟ್ ನಾನಂತೂ ನುಂಗಿಲ್ಲ. ಒಂದು 2 ಇಯರ್ಸಿಂದ ನಾನು ಇದೇ ಮೆಥಡ್ ಯೂಸ್ ಮಾಡ್ತೀನಿ. ಅಂದರೆ ಬೇಗ ಕ್ಯೂರ್ ಆಗುತ್ತೆ. ವಿತಿನ್ 3 ಡೇಸಲ್ಲೇ ಕಂಟ್ರೋಲಿಗೆ ಬರುತ್ತೆ ಆ್ಯಂಡ್ ಕ್ಯೂರ್ ಆಗಿಬಿಡುತ್ತೆ. ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ನಮ್ಮ ಅರಿಶಿಣದಿಂದ. ಶೀತ, ಕೆಮ್ಮು, ಜ್ವರ ಇವೆಲ್ಲವುದು ಅವಾಯ್ಡ್ ಆಗುತ್ತೆ. ಸ್ಕಿನ್ ಚೆನ್ನಾಗಿರುತ್ತೆ. ಸೊ ನೀವುನು ಮನೇಲೇ ನಾನು ಹೇಳಿದ್ದೀನಲ್ಲ ಮೆಥಡ್, ಇದೇ ಮೆಥಡಲ್ಲಿ ಮಾಡಿ. ಆ್ಯಂಡ್ ಇದು ನಿನ್ನೆ ಈವ್ನಿಂಗ್ ವ್ಲಾಗ್. ಮುದ್ದೆ ಮತ್ತು ಏನು ನುಗ್ಗೆಕಾಯಿ ಸಾಂಬಾರು ಮಾಡಿದ್ದೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ಮಲ್ಕೊಂಡ್ವಿ. ಎಲ್ಲ ಮಲಗಿದಾಗ ನಮ್ಮ ಹಸ್ಬೆಂಡ್ ಇನ್ನೂ ವರ್ಕ್ ಮಾಡ್ತಿದ್ರು. ಮಿಂಚುಳ ಸಿಕ್ಕಿದೆ ನೋಡಿ ಬನ್ನಿ ಅಂತ ಅಂದ್ರು. ಕಾಣಿಸ್ತಾನೆ ಇಲ್ಲ ನನಗೆ. ಇಲ್ಲಿ ಮಾಡಿ, ಇಲ್ಲಿ ಆರೋಗುತ್ತೆ. ಒಂಚೂರು ಕಾಣಿಸ್ತಿಲ್ಲ. ಲೈಟ್ ಹಾಕ್ಲಾ? ಇಲ್ಲಿ ಎಲ್ಲಿ ಹೆಂಗಿದೆ ನೋಡೋಣ. ಕೆಳಗಡೆ ಲೈಟ್ ಬರ್ತಾ ಇದೆ. ಒಂದು ಗ್ಲಾಸಿಗೆ ಹಾಕಿಡಬೇಕು. ಅದು ಹೆಂಗೆ ಲೈಟ್ ಬರುತ್ತೆ ಅಂತ. ಟೀ ಗ್ಲಾಸ್ಗೆ ಹಾಕೋಣ. ಹಾಕು. ಅದು ಬರ್ತಾ ಇರುತ್ತೆ. ಇಲ್ಲೆಲ್ಲ ಇರುತ್ತೆ. ನಾನು 2-3 ಸಲ ನೋಡಿದ್ದೀನಿ. ಅದಕ್ಕೆ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿಬಿಡು ಅಂತ. ತಗೋ, ಇದು ಹಾಕು, ಅದು ಆರುತ್ತೆ. ಅದೇನು ಕೆಳಗಡೆ ಇರಲ್ಲ ಅಲ್ಲಿ. ತಡಿಯೇ, ಈ ಲೈಟಲ್ಲಿ ಆಫ್ ಮಾಡು. ಕಾಣಿಸ್ತಿಲ್ವಾ? ಎಲ್ಲಾಯ್ತು? ಅಯ್ಯೋ, ಇವನೇ ಅರ್ಧ ಚೇಂಜ್ ಮಾಡ್ತಾನೆ. ನೀರಿದೆ ಅನ್ಸುತ್ತೆ ಅದ್ರೊಳಗೆ. ಹಿಂಗಿರು. ಇದು ನಮ್ಮ ಬೆಂಗಳೂರಿಗೆ ಬಂದಾಗ್ಲಿಂದ ಒಂದು 3-4 ಸಲ ನಮ್ಮ ಮನೆಯಲ್ಲಿ ಸಿಕ್ಕಿದೆ. ಮಿಂಚುಳ ಸಿಗ್ತಾ ಇರುತ್ತೆ. ನೋಡಿ ಹೇಗಿದೆ ಅಂತ ಮಿಂಚುಳ. ನಂಗಂತೂ ತುಂಬಾನೇ ಖುಷಿ ಆಯ್ತು. ನಾನು ಇದನ್ನ ನೋಡಿದ್ದು ಯೂಶಲಿ ನಮ್ಮ ಹಾಸನಲ್ಲೂ ನೋಡಿದ್ದೆ. ನಮ್ಮ ಮನೆ ಹತ್ರ ಸ್ವಲ್ಪ ಗಿಡ ಮರ ಎಲ್ಲ ಜಾಸ್ತಿ. ಅದ್ ಬಿಟ್ರೆ ಜಾಸ್ತಿ ನೋಡಿದ್ದು ಅಂದ್ರೆ ನಮ್ಮೂರು ಮಂಜೇನಹಳ್ಳಿ. ಹಾಸನದಿಂದ ಒಂದು 30 ಕಿಲೋಮೀಟರ್ ಆಗುತ್ತೆ. 30-35 ಹ್ಯಾಂಡ್ ಪೋಸ್ಟ್ ಬರುತ್ತಲ್ಲ, ಹ್ಯಾಂಡ್ ಪೋಸ್ಟ್ ಹತ್ರ. ಅಲ್ಲಿ ನಾವು ನೈಟ್ ದೇವಸ್ಥಾನಕ್ಕೆ ಹೋಗಿ ಬಂದಿದ್ವಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ, ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮೂರಿಗೆ ಎಂಟ್ರೆನ್ಸ್ ಕೊಟ್ಟಾದ್ಮೇಲೆ ಅಲ್ಲಿ ಒಂದ್ ಹೊಲ ಇದೆ. ಸ್ವಲ್ಪ ಗಿಡ ಎಲ್ಲ ಜಾಸ್ತಿ ಬೆಳ್ಕೊಂಡಿತ್ತು. ಅಲ್ಲಿ ತುಂಬಾನೇ ಮಿಂಚುಳ ಆಯ್ತು. ಎಷ್ಟು ಮಿಂಚುಳ ಅಂದ್ರೆ ಕೌಂಟ್ ಮಾಡಕ್ಕೆ ಆಗಲ್ಲ, ಅಷ್ಟು ಮಿಂಚುಳ. ಅದನ್ನ ಬಿಟ್ಟು ಲಾಸ್ಟ್ ನಾನು ಎಲ್ಲೂ ಅಷ್ಟೊಂದು ಮಿಂಚುಳ ನಂಗೆ ನೋಡಿದ್ ನೆನಪಿಲ್ಲ. ಅದ್ ಬಿಟ್ರೆ ಹಾಸನಲ್ಲಿ ಸ್ವಲ್ಪ ನಾವು ಸ್ಟಾರ್ಟಿಂಗ್ ಬಂದಾಗ ಅಲ್ಲೆಲ್ಲ ಮರಗಿಡ ಎಲ್ಲ ಜಾಸ್ತಿ ಇದ್ದು ನಮ್ಮ ಮನೆ ಸುತ್ತಮುತ್ತ. ಅಲ್ಲೊಂದು ಸ್ವಲ್ಪ ನೋಡಿದೆ. ಬಟ್ ನಮ್ಮೂರಲ್ಲಿ ನೋಡಿದಂತೂ ಮರೆಯೋಕ್ಕಾಗಲ್ಲ, ಅಷ್ಟು ಮಿಂಚುಳ ನೋಡಿದ್ವಿ. ನಿಜವಾಗ್ಲೂ ಅದು ನೋಡಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂತ. ಸೊ ಒಂದೇ ಒಂದು ಮಿಂಚುಳ ನಮ್ಮ ಮನೆಗೆ ಯಾವಾಗ್ಲೂ ಬರ್ತಾ ಇರುತ್ತೆ. ಅದನ್ನ ಹಾಕೊಂಡು ನೋಡ್ತಾ ಇದ್ವಿ. ಹೀಗಿರುತ್ತೆ ಅಂತ ನಾವು ಸರಿಯಾಗಿ ಅದ್ರದ್ದು ನೋಡಿದ್ರೆ ನಮಗೆ ಗೊತ್ತಿರ್ಲಿಲ್ಲ. ಬಟ್ ಅದೇ ಲೈಟ್ ಬ್ಲಿಂಕ್ ಆಗ್ತಿರುತ್ತಲ್ಲ, ಆಗ ನೋಡಿ ಮಿಂಚುಳ ಅಂದ್ರೆ ನಮಗೆ ಗೊತ್ತಾಗೋದು. ಅದು ಹೊರಗಡೆ ಹೇಗಿರುತ್ತೆ ಅಂತ ನಾನು ಸರಿಯಾಗಿ ಅದು ಕಲರ್ ಆಗ್ಲಿ ಯಾವುದು ನೆನಪಿರ್ಲಿಲ್ಲ. ನಾನು ನೋಡಿರ್ನು ಇಲ್ಲ. ನಾನು ಜಸ್ಟ್ ಲೈಟ್ ಬ್ಲಿಂಕ್ ಆಗೋದು ಮಾತ್ರ ನೋಡಿದ್ದೆ. ಸೊ ವಿಡಿಯೋಸ್ ಮಾಡ್ಬಿಟ್ಟು ಅದು ಹೇಗಿದೆ ನೋಡೋಣ ಅಂದ್ಬಿಟ್ಟು ಫುಲ್ ನಿನ್ನೆ ನೈಟ್ ಎಷ್ಟಾಗಿತ್ತು ಗೊತ್ತಾ, ಒಂದು 12-12:30 ಆಗಿತ್ತು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಾದ್ರೆ. ಅದ್ರ ಎಲ್ಲ ಚೆನ್ನಾಗಿ ವಿಡಿಯೋಸ್ ಮಾಡ್ಕೊಂಡ್ವಿ. ಲೈಟ್ ಆಫ್ ಮಾಡಿ ಒಂದ್ಸಲ ವಿಡಿಯೋಸ್ ಮಾಡ್ಕೊಂಡ್ವಿ ಹೇಗೆ ಬರುತ್ತೆ ಅಂತ. ನಮ್ಮ ಕುಂದನ್ ನೋಡ್ತಾ ಇದ್ದ, ಅಮ್ಮ ಹೆಂಗ್ ಲೈಟ್ ಬರುತ್ತೆ ಅಲ್ವನಮ್ಮ, ಅಮ್ಮ ಪ್ಲೀಸ್ ನಾನೇ ಇಟ್ಕೊಳ್ತೀನಿ, ನಾನೇ ಸಾಕೊಂತೀನಿ ಕಣಮ್ಮ, ಅದಕ್ಕೆ ನಾನೇ ಎಲ್ಲ ಕೊಡ್ತೀನಿ ಕಣಮ್ಮ ಊಟ ಎಲ್ಲ ಅಂತಿದ್ದ. ಏನ್ ಊಟ ಕೊಡ್ತೀಯೋ, ಅದಕ್ಕೆ ಊಟ ಬಿಡುವ ಹೊರಗಡೆ ಬಿಡೋಣ ಬಿಡು ಅಂತ ಅಂದ್ರೆ, ಅಮ್ಮ ಅದಕ್ಕೆ ಸಕ್ಕರೆ ಕೊಡ್ತೀನಿ ಕಣಮ್ಮ, ಒಂದೊಂದೇ ಡೈಲಿ ಸಕ್ಕರೆ ಹಾಕ್ತೀನಿ, ಸಕ್ಕರೆ ತಿನ್ನುತ್ತೆ ಅದು
ಅಂತ ಹೇಳ್ತಾ ಇದ್ದ. ಆಮೇಲೆ ಬೇಡಪ್ಪ ಸ್ವಲ್ಪ ಆಟ ಆಡಿಸ್ಬಿಡೋಣ, ಆಟ ಆಡಿಸ್ಬಿಟ್ಟು ಅದನ್ನ ಹೊರಗಡೆ ಬಿಟ್ಬಿಡೋಣ. ಅದಕ್ಕೆ ಏನ್ ಬೇಕು ಅದ್ ತಿನ್ಕೊಂಡು ಪಾಪ ಬದಿಕೊಳುತ್ತೆ ಅಂತ ಹೇಳ್ತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟ ಹೊರಗಡೆ. ನಾವು ಗ್ಲಾಸ್ಗೆಲ್ಲ ಹಾಕಿ ಅದು ಚೆನ್ನಾಗಿ ಕಾಣಬೇಕು ಅಂದ್ಬಿಟ್ಟು ನೋಡ್ತಾ ಇದ್ವಿ. ಅದು ಲೈಟ್ ಹೇಗೆ ಬ್ಲಿಂಕ್ ಆಗುತ್ತೆ ಅಂತ ನೋಡಿ ಫುಲ್ ಕ್ಲಿಯರ್ ಆಗಿ ತೋರಿಸಿದ್ದೀನಿ. ಅದ್ರ ಬ್ಯಾಕ್ ಸೈಡ್ ಡೌನಲ್ಲಿ ಎಷ್ಟು ಚೆನ್ನಾಗಿ ಬ್ಲಿಂಕ್ ಆಗ್ತಾ ಇದೆ. ನನಗಂತೂ ಅದೊಂದು ಸ್ವಲ್ಪ ಜೇನು ಹುಳದ ಥರ ಕಾಣಿಸ್ತಿತ್ತು ನೋಡೋದಕ್ಕೆ. ಅದ್ರ 2 ಲೈನ್ಸ್ ಇರುತ್ತೆ ಡೌನ್. ಡೌನ್ 2 ಲೈನ್ಸಲ್ಲಂತೂ ಬ್ಲಿಂಕ್ ಆಗ್ತಿತ್ತು ಪಕ್ಕ ಪಕ್ಕ ಅಂತ. ನಂಗಂತೂ ಫುಲ್ ಖುಷಿ ಆಗ್ಬಿಡ್ತು. ಒಂದು 3, 4 ಇದ್ದಿದ್ರಂತೂ ಇನ್ನೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು. ಲೈಟ್ ಆಫ್ ಮಾಡಿದ್ರೆ ಒಂಥರ ಗ್ರೀನಿಶ್ ಯೆಲ್ಲೋ ಕಲರ್ ತರ ಸ್ವಲ್ಪ ಬರ್ತಿತ್ತು. ನಮ್ಗದಂತೂ ಫುಲ್ ಖುಷಿ. ನೋಡ್ಬಿಟ್ಟಮ್ಮ ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ವೇನಮ್ಮ ಅಂದ್ಬಿಟ್ಟು ಅದನ್ನೇ ಆಟ ಆಡಿಸ್ತಿದ್ದ. ನಾವು ಸ್ವಲ್ಪ ಹೊತ್ತು ಅದನ್ನ ನೋಡಿದ್ವಿ. ನೋಡಿ ಹೊರಗಡೆ ಹೇಗಿದೆ ಅಂತ ಅದು ಕಲರ್. ಮಿಂಚುಳ ನೋಡಿ ನಾವು ನೈಟ್ ಮಲಗಿದ್ದೆ ಆಲ್ಮೋಸ್ಟ್ ಒಂದು 12:30, 1 ಆಗಿತ್ತು. ಒಂದು ಸ್ವಲ್ಪ ಲೈವ್ ಹೋಗಿದ್ದೆ. ಒಂದು 5 ಮಿನಿಟ್ಸ್ ಲೈವಲ್ಲಿ ಸ್ವಲ್ಪ ಜಾಯ್ನ್ ಆಗಿದ್ರು ಅನ್ಸುತ್ತೆ. ಆ್ಯಂಡ್ ಬೆಳಗ್ಗೆ ನಮ್ಮ ಕುಂದನಿಗೆ ಸ್ವಲ್ಪ ಕೆಮ್ಮು, ಶೀತ, ಜ್ವರ ಬಂದಿತ್ತು. ಅವನಿಗೆ 1 ಡೇ ಮನೇಲೇ ಇರಿಸಿದ್ದೆ. ನೋಡ್ಕೊಂಡಿದ್ದೆ. ಹೋಗೋದು ಬೇಡ, ನಿಂಗೆ ಟಯರ್ಡ್ ಆಗುತ್ತೆ ಅಂದ್ಬಿಟ್ಟು ಮೆಡಿಸಿನ್ ಹಾಕಿ ಪರವಾಗಿಲ್ಲ ಸ್ವಲ್ಪ ಹುಷಾರಾಗಿತ್ತು. ಬೆಳಗ್ಗೆ ಎದ್ಬಿಟ್ಟು ಅವ್ನು ನೆನ್ನೆ ಹೇಳ್ತಿದ್ದ, ಅಮ್ಮ ನಾಳೆನೂ ರೆಸ್ಟ್ ಮಾಡ್ತೀನಿ ಕಣಮ್ಮ, ನಾಳೆ ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳ್ತಿದ್ದ. ಒಂದಿನ ರಜೆ ಹಾಕಿದ್ರೆ ಸಾಕು ಅವನು ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಬಿಡ್ತಾನೆ. ಆಮೇಲೆ ಇಲ್ಲ ಇವತ್ತು ಎದ್ದೇಳು, ಎದ್ದು ಹೋಗಿ ಬಂದ್ಬಿಡು, ಇವತ್ತು ಈ ವೀಕ್ ಲಾಸ್ಟ್ ಅಲ್ವಾ, ನಾಳೆ ನಾಡಿದ್ದು ಹೇಗಿದ್ರು ರಜೆ ಇರುತ್ತೆ ಅಂದ್ಬಿಟ್ಟು ಅವನ್ನ ಎಬ್ಬಿಸ್ದೆ. ಅಂಕಿತಾ ಮತ್ತೆ ಹರ್ಷ ಇಬ್ರು ಮಲಗಿದ್ರು. ಕುಂದನ್ ಎಬ್ಬಿಸ್ಬಿಟ್ಟು ಒಂದು ಸ್ವಲ್ಪ ಅವನ್ ಪೂರ್ತಿ ಒಂದು ಸ್ವಲ್ಪ ಉಪ್ಪಿಟ್ಟು ಯಾರು ಇಷ್ಟಪಡಲ್ಲ. ಈಗ ಅವ್ನಿಗೆ ಹುಷಾರಿಲ್ವಲ್ಲ ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಡೋಣ ಅಂದ್ಬಿಟ್ಟು ಅವನಿಗೆ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಅವ್ನು ಪೂರ್ತಿ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ಅವನಿಗೆ ಸ್ವಲ್ಪ ಬಾಕ್ಸಿಗೆ ಹಾಕ್ಕೊಟ್ಟೆ. ಆಲ್ಮೋಸ್ಟ್ 8:30 ಆಗಿತ್ತು. ಅವ್ನು ಬೇಗ ಬೇಗ ರೆಡಿ ಮಾಡಿಬಿಟ್ಟು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ಎಲ್ಲ ಪ್ರೇಯರ್ ಹಾಲಲ್ಲಿ ನಿಲ್ಲಿಸ್ತಾ ಇದ್ರು ಆಗ್ತಾನೆ. ಅವನಿಗೆ ಬ್ಯಾಗ್ ಅಲ್ಲೇ ಇಟ್ಬಿಟ್ಟು ನೀನು ಹೋಗಿ ನಿಂತ್ಕೊ ಅಂತ ಹೇಳಿದೆ. ಓಕೆ ಕಣಮ್ಮ, ನಾನು ಬ್ಯಾಗ್ ಇಲ್ಲೇ ಇಟ್ಟು ಹೋಗ್ತೀನಿ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಅವ್ನು ಬ್ಯಾಗ್ ಸೈಡಲ್ಲಿ ಹಾಕ್ಬಿಟ್ಟು ಪ್ರೇಯರ್ ಹಾಲಿಗೆ ನಿಂತ್ಕೊಂಡು ಹೋದ. ಬೆಳಗ್ಗೆ ಎಷ್ಟು ಬೇಗ ಕಳ್ಸೋಣ ಅಂದರೂ ಒಂದು 5 ಮಿನಿಟ್ಸ್ ಲೇಟ್ ಆಗೇ ಆಗಿಬಿಡುತ್ತೆ. ಬೆಳಗ್ಗೆ ಅಂದರೆ ಬೆಳಗ್ಗೆನೇ ಬೇಗ ಎದ್ದು ಅವನಿಗೆ ತಿಂಡಿ ತಿನ್ನಿಸ್ಬೇಕು, ಅವನು ನೋಡ್ಕೋಬೇಕು, ಅವ್ನ ಬಾಕ್ಸಿಗೆಲ್ಲ ಫಿಲ್ ಮಾಡಬೇಕು, ಅವ್ನ ಹೋಮ್ವರ್ಕ್ ಎಲ್ಲ ಇಡಬೇಕು, ರೆಡಿ ಮಾಡಿ ಸ್ವಲ್ಪ ಲೇಟ್ ಆಗೇ ಬಿಡುತ್ತೆ ಎಷ್ಟು ಮಾಡಿದ್ರು. ಆಮೇಲೆ ಅವ್ನು ಕಳಿಸಿ ಬಂದುಬಿಟ್ಟು ನಾನು ಅವ್ರ ಕಡೆ ಎಲ್ಲ ಕಸ ಗುಡಿಸ್ಬಿಟ್ಟು ರಂಗೋಲಿ ಹಾಕ್ತೆ ಒಂದು ಚಿಕ್ಕದಾಗಿ. ರಂಗೋಲಿ ಹಾಕಲಿಲ್ಲ ಅಂದು ಅವ್ರ ಕಡೆ ನೋಡೋಕ್ಕೆ ಆಗಲ್ಲ, ಮನೇಲಿ ಯಾರೂ ಇಲ್ವೇನೋ ಅನ್ನೋ ಹಾಗೆ ಕಾಣಿಸುತ್ತೆ. ಸೊ ಡೈಲಿ ಆ್ಯಸ್ ಯೂಶುವಲ್ ಇದೆಲ್ಲರೂ ಮಾಡೇ ಮಾಡ್ತಾರೆ. ಸೊ ನಾನಂತೂ ನನ್ನ ಸ್ಯಾಟಿಸ್ಫೈಗೋಸ್ಕರ ನಾನು ಮಾಡ್ತೀನಿ. ನನಗೆ ಹೊರಗಡೆನೂ ಅಷ್ಟೇ, ಒಳಗಡೆನೂ ಅಷ್ಟೇ ಎಲ್ಲ ಗುಡಿಸಿ ಒರೆಸಿ ಚೆನ್ನಾಗಿಟ್ಟಿದ್ರೆ, ಆರ್ಗನೈಸ್ ಇಟ್ಟಿದ್ರೆ ಏನೋ ಒಂಥರ ಇನ್ನೂ ಇರೋಣ ಮನೇಲಿ ಅಂತ ಫೀಲ್ ಆಗುತ್ತೆ. ಆ್ಯಂಡ್ ತುಂಬಾ ಖುಷಿ ಆಗುತ್ತೆ. ಸೊ ಆ ಖುಷಿಗೋಸ್ಕರ ನಾನು ಮಾಡ್ತೀನಿ. ಆ್ಯಂಡ್ ವಿಲ್ ಗೆಟ್ ಪಾಸಿಟಿವ್ ಎನರ್ಜಿ ಅಲ್ವಾ, ಮನೇಲಿ ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ. ಸೊ ಒಂದು ಚಿಕ್ಕದಾಗಿ ಶುಕ್ರವಾರ ಅಲ್ವಾ, ರಂಗೋಲಿ ಬಿಟ್ಬಿಟ್ಟು ಒಳಗಡೆ ಹೋಗಿ ನೈಟ್ ಸ್ವಲ್ಪ ಅನ್ನ ಜಾಸ್ತಿ ಮಾಡಿದ್ದೆ. ಹೊರಗಡೆ ಸ್ವಲ್ಪ ಹರ್ಷ ಮತ್ತು ಅಂಕಿತ ಹೋಗಿ ಏನೋ ಪಾನಿಪುರಿ ಸ್ವಲ್ಪ ಏನೇನೋ ತಿನ್ಕೊಬಂದರು. ಅಂಕಿತಂಗೆ ಯಾಕೋ ಅಡ್ಜಸ್ಟ್ ಆಗಲಿಲ್ಲ. ಯಾಕೋ ನಂಗೆ ಅಡ್ಜಸ್ಟ್ ಆಗಲಿಲ್ಲ ಅಕ್ಕ, ನನಗೆ ಬೇಡ, ಹೊಟ್ಟೆಗೆ ತಿನ್ನೋಂಗಿಲ್ಲ ಏನು ಅಂತ ಅಂದ್ಲು. ಹಾಗೆ ಮಲ್ಕೊಂಡ್ಳು. ಬೆಳಗ್ಗೆ ಸ್ವಲ್ಪ ತಂಗ್ಳಾನ ಆಯ್ತಲ್ಲ, ಅದಕ್ಕೆ ಮೊಸರನ್ನ ಮಾಡ್ಕೊಂಡು ನಾನು ಹರ್ಷ ತಿನ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಬಿಸಿಯನ್ನ ಮಾಡಿದೆ. ಒಂದು 4 ಗ್ಲಾಸ್ ಹಾಕ್ತೆ. ಅದಕ್ಕೆ ಸ್ವಲ್ಪ ಪುಳಿಯೋಗರೆ ಮಾಡಿದ್ದೆ ನಿನ್ನೆ. ಅವಳು ಬಿಸಿಯನ್ನ ಪುಳಿಯೋಗರೆ ಅವಳು ಸ್ವಲ್ಪ ತಿನ್ಕೊಂಡ್ಳು. ಇನ್ನು ಮಧ್ಯಾಹ್ನ ಸಂಧ್ಯಾ ಬಂದಿದ್ಲು ರಾಖಿ ಕಟ್ಟೋದಕ್ಕೆ ಅಂತ. ಇವತ್ತಿಬ್ರು ಅಂಕಿತ ಮತ್ತೆ ಸಂಧ್ಯಾ ಇಬ್ರು ರಾಖಿ ಕಟ್ಟಿದ್ದಾರೆ. ಮಧ್ಯಾಹ್ನ ಸ್ಪೆಷಲ್ ಮೇಘನಾ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಅಡುಗೆ ಮಾಡೋಕೆ ಏನು ಸ್ಪೆಷಲ್ ಮಾಡೋಕೆ ನಮಗೆ ಟೈಮ್ ಆಗಲಿಲ್ಲ. ಅದನ್ನು ನಾಳೆ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬೈ ಬಾಯ್.